ಹಾಯ್, ನನ್ನ ಹೆಸರು ಫಿರೋಜ್ ಅಂತ. ಇವತ್ತು ನಾನು ರಾಸಾಯನಿಕ ಶಾಸ್ತ್ರದಲ್ಲಿ ಬರ್ತಕ್ಕಂತಹ ಪರಮಾಣುವಿನ ಬಗ್ಗೆ ಮುಂದೆ ಬರೆಯುವಂತಹ ಸ್ಪರ್ಧಾತ್ಮಕ ಮಿತ್ರರಿಗೆ ಇದರಿಂದ ಈ ಒಂದು ಅಧ್ಯಾಯದಿಂದ ಅವರಿಗೆ ಅಂಕಗಳನ್ನು ಹೆಚ್ಚಿಗೆ ಬರಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋ ನಾನು ಮಾಡುವಂಥದ್ದು. ಮುಂದೆ ಬರೀತಕ್ಕಂಥ ಎಲ್ಲರಿಗೆ ಈ ಒಂದು ವಿಡಿಯೋದಿಂದ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ಪರಮಾಣು ಅನ್ನೋದ್ರೆ ಏನು? ಇದು ರಾಸಾಯನಿಕ ಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು. ಪರಮಾಣು ಅಂದರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲ ಮೂಲ ವಸ್ತುವಿನ ಅತಿ ಚಿಕ್ಕ ಘಟಕಕ್ಕೆ ಪರಮಾಣು ಅಂತ ಕರಿತೀವಿ. ಹಾಗಾದರೆ ಇದು ಮೊಟ್ಟ ಮೊದಲ ಬಾರಿಗೆ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂದರೆ, ಪರಮಾಣು ಸಿದ್ಧಾಂತವನ್ನು ಮೊದಲಿಗೆ ಮಂಡಿಸಿದವರು ಜಾನ್ ಡಾಲ್ಟನ್ ಅನ್ನೋರು. ಯಾರು? ಜಾನ್ ಡಾಲ್ಟನ್ರವರು 1809ರಲ್ಲಿ ಏನು ಮಾಡ್ತಾರೆ ಅಂದರೆ ಪರಮಾಣು ಸಿದ್ಧಾಂತವನ್ನು ಮೊಟ್ಟ ಮೊದಲ ಬಾರಿಗೆ ಮಂಡಿಸ್ತಾರೆ. ಪ್ರಶ್ನೆ ಕೇಳ್ಬೋದು, ಮೊಟ್ಟ ಮೊದಲಿಗೆ ಪರಮಾಣು ಸಿದ್ಧಾಂತ ಮಂಡಿಸಿದವರು ಯಾರಂದರೆ ಜಾನ್ ಡಾಲ್ಟನ್ 1809ರಲ್ಲಿ. ಇವರು ಏನು ಹೇಳ್ತಾರಂದರೆ, ಪರಮಾಣುವನ್ನು ಸೃಷ್ಟಿಸಲು ಮತ್ತು ನಾಶಗೊಳಿಸಲು ಸಾಧ್ಯವಿಲ್ಲ ಅಂತ ಮೊಟ್ಟ ಮೊದಲ ಬಾರಿಗೆ ಹೇಳಿದವರು ಯಾರಂದರೆ ಜಾನ್ ಡಾಲ್ಟನ್. ಇದು ಕೂಡ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ಇರ್ತದೆ. ಈ ಒಂದು ಕಾನ್ಸೆಪ್ಟ್ನಲ್ಲಿ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಂದ್ರೆ ರಚನೆ, ಸ್ಟ್ರಕ್ಚರ್. ಪರಮಾಣುವಿನ ರಚನೆಗಳ ಬಗ್ಗೆ ನಮಗೆ ಗೊತ್ತೈತಂದ್ರೆ ಫುಲ್ 90% ಅರ್ಥ ಆಗ್ತದೆ. ಹಾಗಾಗಿ ನಾವು ರಚನೆಗಳು ಈ ಕಡೆ ಚಿತ್ರ ಇಟ್ಕೊಂಡು ನಾವು ಅಧ್ಯಯನ ಮಾಡುತ್ತಾ ಒಂದೊಂದು ಅನಾಲಿಸಿಸ್ ಮಾಡುತ್ತಾ ಹೋಗೋಣ. ಈಗ ಈ ಕಡೆ ಚಿತ್ರ ಇಳಿಸ್ತೀನಿ. ಇದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಈ ಒಂದು ಪರಮಾಣುವಿನ ರಚನೆ ಚಿಕ್ಕದಾಗಿ ಇಲ್ಲಿ ಚಿತ್ರ ಇಳಿಸೋಣ. ಇಲ್ಲಿ ಇನ್ನೊಂದು ಏನು ಗೊತ್ತಿರಬೇಕಂದ್ರೆ, ಪರಮಾಣು ಮೂಲಭೂತವಾಗಿ 3 ಕಣಗಳಿಂದ ಕೂಡಿರ್ತವೆ. ಈ ಪರಮಾಣು ಇದೆಯಲ್ಲ, ಮೂಲಭೂತವಾಗಿ 3 ಕಣಗಳಿಂದ ಕೂಡಿರ್ತವೆ. ಒಂದು ಇಲ್ಲಿ ಪ್ರೋಟಾನ್ ಇರ್ತದೆ. ಎಲ್ಲಿರ್ತಂದ್ರೆ ಪರಮಾಣುವಿನ ರಚನೆಯ ಬೀಜ ಕೇಂದ್ರದಲ್ಲಿ ಏನಿರ್ತದೆ ಅಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಇರ್ತವೆ. ಈ ಬೀಜ ಕೇಂದ್ರದ ಸುತ್ತಲೂ ಇಲ್ಲಿ ಏನಿರ್ತಾವೆ ಅಂದ್ರೆ ಕವಚಗಳಿದ್ದಾವೆ. ಈ ಕವಚಗಳ ಸುತ್ತಲೂ ಎಲೆಕ್ಟ್ರಾನ್ಗಳು ಇರ್ತವೆ. ನಾವು ಒಂದೊಂದು ಪರೀಕ್ಷೆಯಲ್ಲಿ ಏನೇನು ಕೇಳ್ತಾರ ಅವುಗಳನ್ನು ಅಧ್ಯಯನ ಮಾಡುತ್ತಾ ಹೋಗೋಣ. ಇವು ಎಲೆಕ್ಟ್ರಾನ್ಗಳು. ಈಗ ಮೊದಲಿಗೆ ಏನು ಪ್ರಶ್ನೆ ಇದೆ, ಈ ಚಿತ್ರಗಳ ಮುಖಾಂತರ ನಾವು ಅನಾಲಿಸಿಸ್ ಮಾಡೋಣ. ಮೊದಲಿಗೆ ಏನು ಕೇಳ್ಬೋದು ಅಂದ್ರೆ, ಪರಮಾಣುವಿನ ರಚನೆಯಲ್ಲಿ ಯಾವುದು ಧನ ಆವೇಶ ಹೊಂದಿರುತ್ತದೆ ಅಂದರೆ, ಯಾವ ಧನಾವೇಶ ಹೊಂದಿರುತ್ತೆ ಅಂದರೆ ಪ್ರೋಟಾನ್ ಧನಾವೇಶವನ್ನು ಹೊಂದಿರುತ್ತದೆ. ಈ ಪ್ರೋಟಾನ ಪಾಸಿಟಿವ್ ಎನರ್ಜಿಯನ್ನು ಹೊಂದಿರುತ್ತದೆ. ಏನು ಕೇಳ್ಬೋದು ಅಂದ್ರೆ, ಪರಮಾಣುವಿನ ರಚನೆಯಲ್ಲಿ ಪ್ರೋಟಾನ್ ಎಲ್ಲಿ ಕಂಡು ಬರ್ತದೆ ಅಂದರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಕಂಡು ಬರ್ತದೆ. ಇದರಲ್ಲಿ ಪರಮಾಣುವಿನ ರಚನೆಯಲ್ಲಿ ಯಾವುದು ಧನಾವೇಶ ಹೊಂದಿರುತ್ತೆ ಅಂದರೆ ಪ್ರೋಟಾನ್ ಹೊಂದಿರುತ್ತದೆ. ಇನ್ನು ಏನು ಕೇಳ್ಬೋದು ಮುಂದುವರೆದಂದರೆ, ಪ್ರೋಟಾನ್ ಎಂದು ಹೆಸರು ನೀಡಿದವರು ಯಾರು ಅಂದರೆ ರುದರ್ಫೋರ್ಡ್ ಏನು ಮಾಡ್ತಾರೆ ಅಂದರೆ ಖಾಲಿ ಹೆಸರು ನೀಡಿರ್ತಾರೆ. ಆದರೆ ಪ್ರೋಟಾನ್ ಕಂಡುಹಿಡಿದವರು ಯಾರು ಅಂದರೆ ಗೋಲ್ಡ್ಸ್ಟೇನ್ ಅನ್ನುವರು. ಈ ಗೋಲ್ಡ್ಸ್ಟೇನ್ ಅನ್ನುವರು ಪ್ರೋಟಾನನ್ನು ಕಂಡುಹಿಡಿರ್ತಾರೆ. ಆದರೆ ಹೆಸರು ನೀಡಿದವರು ರುದರ್ಫೋರ್ಡ್. ಇದರೊಳಗೆ ನಾವು ಏನು ತಿಳ್ಕೊಬೇಕಂದ್ರೆ, ಪರಮಾಣುವಿನ ರಚನೆಯಲ್ಲಿ ಪ್ರೋಟಾನ್ ಎಲ್ಲಿ ಕಂಡು ಬರ್ತದೆ? ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಕಂಡು ಬರ್ತದೆ. ಇದು ಪಾಸಿಟಿವ್ ಎನರ್ಜಿ ಅಥವಾ ಧನ ಆವೇಶವನ್ನು ಹೊಂದಿರ್ತದೆ. ಇನ್ನೊಂದು ಇದು ಬೀಜ ಕೇಂದ್ರದಲ್ಲಿ ಕಂಡು ಬರ್ತದೆ. ಇದು ಹೆಸರು ನೀಡಿದವರು ರುದರ್ಫೋರ್ಡ್, ಇದು ಕಂಡು ಹಿಡಿದವರು ಗೋಲ್ಡ್ಸ್ಟೇನ್ ಅನ್ನುವುದು ಗೊತ್ತಿರಬೇಕು. ಈಗ ನಾವು ಮುಂದೆ ನ್ಯೂಟ್ರಾನ್ಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈಗ ಇದು ಕೂಡ ಏನು ಕೇಳ್ಬೋದು, ನ್ಯೂಟ್ರಾನ್ ಎಲ್ಲಿ ಕಂಡು ಬರುತ್ತದೆ ಅಂದರೆ, ಪರಮಾಣುವಿನ ರಚನೆಯಲ್ಲಿ ನ್ಯೂಟ್ರಾನ್ ಎಲ್ಲಿ ಕಂಡು ಬರುತ್ತದೆ ಅಂದರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಕೂಡ ನ್ಯೂಟ್ರಾನ್ ಕಂಡು ಬರುತ್ತದೆ. ಈ ನ್ಯೂಟ್ರಾನ ತಟಸ್ಥವಾಗಿರುತ್ತದೆ. ತಟಸ್ಥ ಅಂದರೆ ಏನಂದರೆ ಇದು
ಪಾಸಿಟಿವ್ನೂ ಇರಲ್ಲ, ನೆಗೆಟಿವ್ನೂ ಇರಲ್ಲ, ಇದು ಋಣ ಆವೇಶನೂ ಇರಲ್ಲ, ಧನ ಆವೇಶನೂ ಇರಲ್ಲ, ಒಂದು ತಟಸ್ಥವಾಗಿರುತ್ತದೆ. ಹಾಗಾದರೆ ಇದು ಎಲ್ಲಿ ಕಂಡು ಬರುತ್ತಂದ್ರೆ ಪರಮಾಣುವಿನ ರಚನೆಯ ಬೀಜ ಕೇಂದ್ರದಲ್ಲಿ ಕಂಡುಬರುತ್ತದೆ. ಈ ನ್ಯೂಟ್ರಾನ್ ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಜೇಮ್ಸ್ ಚಾಡ್ವಿಕ್ ಅನ್ನುವರು ಕಂಡುಹಿಡಿದಿರ್ತಾರೆ. ಜೇಮ್ಸ್ ಚಾಡ್ವಿಕ್ ಅನ್ನೋರು ಈ ನ್ಯೂಟ್ರಾನ್ ಅನ್ನು ಕಂಡುಹಿಡಿರ್ತಾರೆ. ಈ ನ್ಯೂಟ್ರಾನ್ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಪರಮಾಣುವಿನ ರಚನೆಯ ಬೀಜ ಕೇಂದ್ರದಲ್ಲಿ ಕಂಡುಬರುತ್ತದೆ. ಇದೇ ರೀತಿಯಾಗಿ ಎಲೆಕ್ಟ್ರಾನ್ಗಳು ಎಲ್ಲಿ ಕಂಡುಬರುತ್ತದೆ ಅಂದರೆ ನೋಡೋಣ. ಈಗ ಎಲೆಕ್ಟ್ರಾನ್ಗಳ ಬಗ್ಗೆ ನೋಡೋಣ. ಇದು ಎಲೆಕ್ಟ್ರಾನ್, ಇದು ಒಂದು ಪರಮಾಣುವಿನ ರಚನೆ. ಈ ಪರಮಾಣುವಿನ ರಚನೆಯಲ್ಲಿ ಇದು ಬೀಜ ಕೇಂದ್ರ. ಈ ಬೀಜ ಕೇಂದ್ರದ ಸುತ್ತಲೂ ಕವಚಗಳು ಇದ್ದಾವೆ. ಈ ಕವಚಗಳು, ಇದು ಕವಚ. ಈ ಕವಚಕ್ಕೆ ಏನಂತಾರಂದ್ರೆ ಇಂಗ್ಲೀಷ್ನಲ್ಲಿ ಆರ್ಬಿಟರ್ ಅಂತ ಕರೀತಾರೆ. ಆರ್ಬಿಟರ್. ಈ ಆರ್ಬಿಟರ್ ಅಂತ ಹೆಸರು ಕೊಟ್ಟವ್ರು ಯಾರಂದ್ರೆ ನೀಲ್ ಬೋರ್ ಅನ್ನುವಂಥ ನೀಲ್ ಬೋರ್ ಎನ್ನುವ ವಿಜ್ಞಾನಿ. ಈ ನೀಲ್ ಬೋರ್ ಎನ್ನುವ ವಿಜ್ಞಾನಿ ಈ ಆರ್ಬಿಟರ್ ಅಂತ ಹೆಸರು ಕೊಟ್ಟಿದ್ದಾರೆ. ಈ ಆರ್ಬಿಟರ್ಗಳ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತಿರ್ತವೆ. ನೀವು ನಾಳೆ ಪ್ರಶ್ನೆ ಏನು ಕೇಳ್ಬೋದಂದ್ರೆ ಪರಮಾಣುವಿನ ರಚನೆಯಲ್ಲಿ ಋಣ ಆವೇಶ ಯಾವುದು ಹೊಂದಿರ್ತವೆ ಅಂದ್ರೆ ಎಲೆಕ್ಟ್ರಾನ್ಗಳು ಋಣ ಆವೇಶಗಳನ್ನು ಹೊಂದಿರ್ತವೆ. ಅದೇ ರೀತಿ ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ಆರ್ಬಿಟರ್ಗಳ ಸುತ್ತಲೂ, ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ಆರ್ಬಿಟರ್ಗಳಿರ್ತವೆ. ಈ ಆರ್ಬಿಟರ್ಗಳ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತಿರ್ತವೆ. ಹಾಗಾದರೆ ಈ ಎಲೆಕ್ಟ್ರಾನನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ರೆ ಜೆ ಥಾಮ್ಸನ್ ಅನ್ನುವುದು ನಮಗೆ ಗೊತ್ತಿರಬೇಕು. ಇದು ಕೂಡ ಕೇಳುವ ಸಾಧ್ಯತೆ ಇರ್ತದೆ. ಈಗ ನಾವು ಏನೇನು ತಿಳ್ಕೊಂಡಿವಿ ಅಂದರೆ ಪ್ರೋಟಾನ್ ತಿಳ್ಕೊಂಡಿವಿ, ನ್ಯೂಟ್ರಾನ್ ತಿಳ್ಕೊಂಡಿವಿ, ಎಲೆಕ್ಟ್ರಾನ್ ತಿಳ್ಕೊಂಡಿವಿ, ಆರ್ಬಿಟರ್ ತಿಳ್ಕೊಂಡಿವಿ. ಏನು ಕೇಳ್ಬೋದು? ಪರಮಾಣುವಿನ ರಚನೆಯಲ್ಲಿ ಪ್ರೋಟಾನ್ ಎಲ್ಲಿ ಕಂಡು ಬರ್ತಂದ್ರೆ ಬೀಜ ಕೇಂದ್ರದಲ್ಲಿ ಕಂಡು ಬರ್ತದೆ. ಇದನ್ನು ಹೆಸರು ನೀಡಿದವರು ಯಾರು? ಪ್ರೋಟಾನ್ ಅಂತ ಹೆಸರು ಕೊಟ್ಟವರು ಯಾರು ಅಂದ್ರೆ ರುದರ್ಫೋರ್ಡ್. ಇದನ್ನು ಕಂಡುಹಿಡಿದವರು ಯಾರು ಅಂದರೆ ಗೋಲ್ಡ್ಸ್ಟೈನ್. ಅದೇ ರೀತಿ ನ್ಯೂಟ್ರಾನ್ ಎಲ್ಲಿ ಕಂಡು ಬರ್ತದೆ ಅಂದರೆ ಇದು ಕೂಡ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಕಂಡು ಬರ್ತದೆ. ಹಾಗಾದರೆ ನ್ಯೂಟ್ರಾನ್ ಕಂಡುಹಿಡಿದವರು ಯಾರಂದರೆ ಜೇಮ್ಸ್ ಚಾಡ್ವಿಕ್. ಅದೇ ರೀತಿ ಬೀಜ ಕೇಂದ್ರ ಸುತ್ತಲೂ ಕವಚಗಳಿವೆ. ಆ ಕವಚಗಳಿಗೆ ಆರ್ಬಿಟರ್ ಅಂತ ಕರೀತಾರೆ. ಈ ಆರ್ಬಿಟರ್ ಎಂದು ಹೆಸರು ಕೊಟ್ಟವ್ರು ಯಾರು ಅಂದ್ರೆ ನೀಲ್ಸ್ ಬೋರ್. ಎಷ್ಟರದಾಗ ಅಂದ್ರೆ 1913ರಲ್ಲಿ. ಯಾವ ದೇಶದವರು ಇವರು ಅಂದ್ರೆ ಡೆನ್ಮಾರ್ಕ್ನವರು. ಡೆನ್ಮಾರ್ಕ್ ಕಂಟ್ರಿದವರು ಇವರು. ಈ ಡೆನ್ಮಾರ್ಕ್ ಕಂಟ್ರಿದವರು ಈ ಆರ್ಬಿಟರ್ ಅಂತ ಹೆಸರು ಕೊಟ್ಟವರು. ಅದೇ ರೀತಿ ಎಲೆಕ್ಟ್ರಾನ್ಗಳು ಆರ್ಬಿಟರ್ಗಳ ಸುತ್ತಲೂ ಸುತ್ತುತ್ತವ. ಈ ಎಲೆಕ್ಟ್ರಾನ್ಗಳು ನೆಗೆಟಿವ್ ಎನರ್ಜಿ ಹೊಂದಿರ್ತವೆ. ಪ್ರೋಟಾನ್ಗಳು ಪಾಸಿಟಿವ್ ಹೊಂದ್ರೆ ಇವು ತಟಸ್ಥವಾಗಿರ್ತವೆ. ಇವು ಎಲೆಕ್ಟ್ರಾನ್ಗಳು ಋಣ ಆವೇಶಗಳನ್ನು ಹೊಂದಿರ್ತವೆ. ಇದನ್ನು ಕಂಡುಹಿಡಿದವರು ಯಾರಂದ್ರೆ ಜೆ ಥಾಮ್ಸನ್ ಅನ್ನುವುದು ನಮಗೆ ಗೊತ್ತಿರಬೇಕು. ಈಗ ನಾವು ಪರಮಾಣುವಿನ ಸಂಖ್ಯೆಯ ಬಗ್ಗೆ ತಿಳ್ಕೊಳ್ಳೋಣ. ಪರಮಾಣು ಸಂಖ್ಯೆ ಅಂದ್ರೆ ಏನು, ಅಟೋಮಿಕ್ ನಂಬರ್ ಅಂದ್ರೆ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಪರಮಾಣುವಿನ ಸಂಖ್ಯೆ ಎಂದರೆ ಏನು ಅಂದರೆ ಈ ಪರಮಾಣುವಿನ ರಚನೆಯ ಸಂಖ್ಯೆಯ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಗೆ ಪರಮಾಣು ಸಂಖ್ಯೆ ಅಂತ ಕರೀತಾರೆ. ಒಟ್ಟು ಪ್ರೋಟಾನ್ಗಳ ಸಂಖ್ಯೆ. ಪರಮಾಣು ಸಂಖ್ಯೆ ಎಂದರೇನು? ಪರಮಾಣುವಿನ ರಚನೆಯಲ್ಲಿ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಗೆ ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಹಾಗಾದರೆ ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಪ್ರೋಟಾನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ. ಈ ಎಲೆಕ್ಟ್ರಾನ್ಗಳ ಸಂಖ್ಯೆ ಪ್ರೋಟಾನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ. ಹಾಗಾದರೆ ಪರಮಾಣು ಸಂಕೇತವನ್ನು ಝಡ್ ಸಂಕೇತದಿಂದ ಗುರುತಿಸಲಾಗುತ್ತದೆ. ಅಂದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಪ್ರೋಟಾನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ. ಒಟ್ಟು ಪ್ರೋಟಾನ್ಗಳ ಸಂಖ್ಯೆಗೆ ಏನಂತ ಪರಮಾಣು ಸಂಖ್ಯೆ ಅಂತ ಕರೀತಾರೆ. ಅಂದರೆ ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ದ ನ್ಯೂಕ್ಲಿಯರ್ ಆಫ್ ಎನ್ ಐಟಮ್ ಅಂತ ಕರೀತಾರೆ. ಹಾಗಾದರೆ ಫಾರ್ ಎಕ್ಸಾಂಪಲ್ ಪ್ರೋಟಾನ್ಗಳ ಸಂಖ್ಯೆ
14 ಇದ್ದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ 14 ಇರುತ್ತದೆ. ಯಾಕಂದ್ರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಪ್ರೋಟಾನ್ಗಳ ಸಂಖ್ಯೆಗೆ ಸಮನಾಗಿರುವುದರಿಂದ ನಾವು ಇದು ಕೂಡ ನಮಗೆ ಗೊತ್ತಿರಬೇಕು. ಯಾಕಂದರೆ ಈ ಒಂದು ಪಾಯಿಂಟ್ ಭಾಳ ಇಂಪಾರ್ಟೆಂಟ್. ಪರಮಾಣುಗಳ ಸಂಖ್ಯೆ ಅಂದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಪ್ರೋಟಾನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ. ಎಕ್ಸಾಂಪಲ್, ಪ್ರೋಟಾನ್ಗಳ ಸಂಖ್ಯೆ 14 ಇದ್ದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಕೂಡ 14 ಇರುತ್ತದೆ. ಈಗ ಪರಮಾಣು ರಾಶಿ ಅಂದರೆ ಏನು ತಿಳ್ಕೊಳ್ಳೋಣ. ಅಂದರೆ ಅಟೋಮಿಕ್ ಮಾಸ್ ಅಂದರೆ ಏನು, ಅದರ ಬಗ್ಗೆ ಕೂಡ ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ಈ ಪರಮಾಣು ಸಂಖ್ಯೆಯ ಸಂಕೇತ Z ಸಂಕೇತದಿಂದ ಗುರುತಿಸ್ತಾರೆ. ಈಗ ರಾಶಿ ಅಂದರೆ ಏನು ಅದರ ಬಗ್ಗೆ ತಿಳ್ಕೊಳ್ಳೋಣ. ಪರಮಾಣು ರಾಶಿ ಅಂದರೆ ಈ ಪರಮಾಣುವಿನ ರಚನೆಯ ಒಟ್ಟು ಪ್ರೋಟಾನ್ಗಳು ಒಟ್ಟು ನ್ಯೂಟ್ರಾನ್ಗಳ ಸಂಖ್ಯೆಗೆ ಪರಮಾಣು ರಾಶಿ ಅಂತಾರೆ. ಅಂದರೆ ಒಟ್ಟು ಪ್ರೋಟಾನ್ ಮತ್ತು ಒಟ್ಟು ಒಟ್ಟು ನ್ಯೂಟ್ರಾನ್ ಸಂಖ್ಯೆಗೆ ಒಟ್ಟು ಪ್ರೋಟಾನ್ಗಳ ಸಂಖ್ಯೆ ಒಟ್ಟು ನ್ಯೂಟ್ರಾನ್ಗಳ ಸಂಖ್ಯೆಗೆ ಪರಮಾಣು ರಾಶಿ ಅಟೋಮಿಕ್ ಮಾಸ್ ಅಂತ ಕರಿತೀವಿ. ಈ ಒಂದು ಪರಮಾಣುವಿನ ರಾಶಿ ಯಾವ ಸಂಕೇತದಿಂದ ಗುರುತಿಸ್ತಾರೆ ಅಂದ್ರೆ ಎ ಸಂಕೇತದಿಂದ ಗುರುತಿಸ್ತಾರೆ. ಇಲ್ಲಿ P+N ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್, ಅಥವಾ ಈ ರೀತಿ ಕೂಡ ಬರಿಬೋದು, A Z+N ಅಂತ ಕರಿಬೋದು. ಈ Z ಯಾಕಂದ್ರೆ ಪರಮಾಣು ಸಂಖ್ಯೆ Z ಸಂಕೇತದಿಂದ ಗುರುತಿಸ್ತಾರೆ, ಇದು ನ್ಯೂಟ್ರಾನ್ಗಳ ಸಂಖ್ಯೆ. ಈ ಒಂದು ಅಧ್ಯಾಯ ನಿಮಗೆ ಅರ್ಥ ಆಯ್ತಂದರೆ ಮುಂದೆ ಬರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಅಧ್ಯಯನದಿಂದ ನಿಮಗೆ ಅಂಕಗಳನ್ನು ಬರುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಹಾಗಾಗಿ ಈ ಒಂದು ಅಧ್ಯಾಯ ನಾನು ಮಾಡಿರ್ತಕ್ಕಂಥ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಮಾಡಿದ್ದೀನಿ. ಎಲ್ಲರಿಗೆ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.